ಅವನು ಲೈಫಲ್ಲಿ ಹೇಗಿರಬೇಕು ಅನ್ನೋದೇ ಅವನು ಇದು ಈಗ ಎಲ್ಲರೂ ಹೇಳ್ತಾರೆ ಇದ್ರೆ ರಾಯಲ್ ಆಗಿರಬೇಕಪ್ಪ ಅಂತ. ಸೊ ಆ ಥರ ಆ್ಯಟಿಟ್ಯೂಡು ಆ ಮೆಂಟ್ಯಾಲಿಟಿ ಇಟ್ಕೊಂಡಿರೋ ಒಂದು ಲೈಫಲ್ಲಿ ಏನೇನು ನಡೆಯುತ್ತೆ ಏನೇನು ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಒಂದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದು ರಾಯಲ್ ಇಸ್ ಎ ಸ್ಟೋರಿ ಅಬೌಟ್ ಮದರ್ ಆ್ಯಂಡ್ ಸನ್, ತಾಯಿ ಮಗನ ಕತೆ ರಾಯಲ್. ಸರ್, ಒಂದೆಲ್ಲೋ ನಿಮ್ಮ ಸಾಲುಗಳಲ್ಲೇ ಒಂದಿಷ್ಟು ವಿಚಾರ ಮತ್ತೆ ನಮ್ಗೆ ಕೇಳಬೇಕನ್ಸುತ್ತೆ. ರಾಯಲ್ ಅಂದ ತಕ್ಷಣ ಲೈಫಲ್ಲಿ ಏನೇ ಅಲ್ಲಿ ರಾಯಲ್ ಆಗಿರ್ಬೇಕು ಅನ್ನೋಂಥದ್ದು. ರಾಯಲ್ ಅಂದರೆ ಒಂದು ತಾಯಿ ಮಗನ ಸಂಬಂಧದ ಕತೆ ಅಂತಂದ್ರಿ. ಸಹಜವಾಗಿ ನಿಮ್ಮ ಕುಟುಂಬದ ಒಂದಿಷ್ಟು ವಿಚಾರ ಸಾಕಷ್ಟು ಚರ್ಚೆ ಆಗ್ತಕ್ಕಂಥದ್ದು. ಅಮ್ಮ ಮಗ ದರ್ಶನ್ ಸರ್ ಸೊ ಹೇಗಿದ್ರು, ದೂರ ಆಗಿದ್ರು, ಈಗ ಒಂದಾದ್ರು, ಇಂಥದ್ದೊಂದು ಘಟನೆ ಟೈಮಲ್ಲಿ ಏನಂಥದ್ದು ಈ ಕುಟುಂಬಕ್ಕೆ ಹತ್ರ ಆಗಿರೋಂಥ ಎಳೆಗಳೇನಾದರೂ ಈ ಸಿನಿಮಾದಲ್ಲಿ ಇದೆಯಾ ಹೆಂಗೆ ಸರ್? ಅಮ್ಮ ಮಗ ತಮ್ಮ ದೂರ ಆಗಿದ್ರು ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್? ನಿಮಗೆ ಏನಂದರೆ ನೀವು ನೋಡ್ತಿರ್ತೀರ ಪರಿಸ್ಥಿತಿಗಳು ನೋಡ್ತಿರ್ತೀರ. ದರ್ಶನ್ ಜೊತೆ ದಿನಕರ್ ಕಾಣಿಸ್ಕೋತಾ ಇಲ್ಲ, ದರ್ಶನ್ ಜೊತೆಲಿ ಅಮ್ಮ ಕಾಣಿಸ್ಕೋತಿಲ್ಲ ಅಂದಿದ ತಕ್ಷಣ ಅವರು ಪ್ರಾಬ್ಲಮ್ ಇದೆ ಅಂತ ನೀವು ಅನ್ಕೊತಾ ಇದ್ದೀರ. ಆ ಥರ ಇಲ್ಲ, ಎಲ್ಲದಕ್ಕೂ ಎರಡು ವ್ಯೂ ಇರುತ್ತೆ. ಒಂದು ನಿಮ್ಮ ವ್ಯೂ, ಇನ್ನೊಂದು ನಮ್ಮದು ಒರಿಜಿನಲ್ ವ್ಯೂ. ಸೊ ಆ ರೀತಿಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಸಣ್ಣ ಪುಟ್ಟದ ಈಗ ಮಾತಾಡ್ತಾ ಇರ್ತೀವಿ. ಈಗ ನಾವು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಅಲ್ಲಿ ಮಾತುಕತೆಗಳು ಆಗುತ್ತೆ. ಸ್ವಲ್ಪ ದಿನ ಒಂದು ಅರ್ಧ ಗಂಟೆ 1 ಅವರ್ ಮಾತು ಬಿಡೋದು, ಒಂದಿನ ಮಾತು ಬಿಡೋದು, ಅದು ನಡೆದಿದೆ. ಸೊ ಆ ಥರನೇ ಎವ್ರಿ ರಿಲೇಷನ್ಶಿಪ್ಪಲ್ಲಿ ಅದು ಇದ್ದೇ ಇರುತ್ತೆ. ಈಗ ನೀವು ಒಬ್ಬ ವ್ಯಕ್ತಿ ಅಂದಮೇಲೆ ನಿಮ್ಮದು ರಿಲೇಷನ್ಶಿಪ್ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಹೇಗೆ ನಡೆಯುತ್ತೆ ಹಂಗೇನೆ. ಹೆಸರು ಮಾಡಿದ್ದೀವಿ, ಒಂದು ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಹೆಸರಿದೆ ಅಂದಿದ ತಕ್ಷಣ ಅವ್ರ ವಿಚಾರಗಳು ಹೈಲೈಟ್ ಆಗುತ್ತೆ ಅಷ್ಟೇ, ಬೇರೆಯವ್ರ ವಿಚಾರಗಳು ಹೈಲೈಟ್ ಆಗಲ್ಲ. ಸೊ ನಾರ್ಮಲ್ ಒಂದು ಫ್ಯಾಮಿಲಿ ಹೇಗಿರುತ್ತೆ ಹಂಗೆ ನಮ್ದು ಸರ್. ಅದರಲ್ಲೇನು ತುಂಬ ವಿಭಿನ್ನವಾಗೇನು ನಾವೇನಿಲ್ಲ. ಅವನು ಲೈಫಲ್ಲಿ ಹೇಗಿರಬೇಕು ಅನ್ನೋದೇ ಅವನು ಇದು ಈಗ ಎಲ್ಲರೂ ಹೇಳ್ತಾರೆ ಇದ್ರೆ ರಾಯಲ್ ಆಗಿರಬೇಕಪ್ಪ ಅಂತ. ಸೊ ಆ ಥರ ಆ್ಯಟಿಟ್ಯೂಡು ಆ ಮೆಂಟ್ಯಾಲಿಟಿ ಇಟ್ಕೊಂಡಿರೋ ಒಂದು ಲೈಫಲ್ಲಿ ಏನೇನು ನಡೆಯುತ್ತೆ ಏನೇನು ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಒಂದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದು ರಾಯಲ್ ಇಸ್ ಎ ಸ್ಟೋರಿ ಅಬೌಟ್ ಮದರ್ ಆ್ಯಂಡ್ ಸನ್, ತಾಯಿ ಮಗನ ಕತೆ ರಾಯಲ್. ಸರ್, ಒಂದೆಲ್ಲೋ ನಿಮ್ಮ ಸಾಲುಗಳಲ್ಲೇ ಒಂದಿಷ್ಟು ವಿಚಾರ ಮತ್ತೆ ನಮ್ಗೆ ಕೇಳಬೇಕನ್ಸುತ್ತೆ. ರಾಯಲ್ ಅಂದ ತಕ್ಷಣ ಲೈಫಲ್ಲಿ ಏನೇ ಅಲ್ಲಿ ರಾಯಲ್ ಆಗಿರ್ಬೇಕು ಅನ್ನೋಂಥದ್ದು. ರಾಯಲ್ ಅಂದರೆ ಒಂದು ತಾಯಿ ಮಗನ ಸಂಬಂಧದ ಕತೆ ಅಂತಂದ್ರಿ. ಸಹಜವಾಗಿ ನಿಮ್ಮ ಕುಟುಂಬದ ಒಂದಿಷ್ಟು ವಿಚಾರ ಸಾಕಷ್ಟು ಚರ್ಚೆ ಆಗ್ತಕ್ಕಂಥದ್ದು. ಅಮ್ಮ ಮಗ ದರ್ಶನ್ ಸರ್ ಸೊ ಹೇಗಿದ್ರು, ದೂರ ಆಗಿದ್ರು, ಈಗ ಒಂದಾದ್ರು, ಇಂಥದ್ದೊಂದು ಘಟನೆ ಟೈಮಲ್ಲಿ ಏನಂಥದ್ದು ಈ ಕುಟುಂಬಕ್ಕೆ ಹತ್ರ ಆಗಿರೋಂಥ ಎಳೆಗಳೇನಾದರೂ ಈ ಸಿನಿಮಾದಲ್ಲಿ ಇದೆಯಾ ಹೆಂಗೆ ಸರ್? ಅಮ್ಮ ಮಗ ತಮ್ಮ ದೂರ ಆಗಿದ್ರು ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್? ನಿಮಗೆ ಏನಂದರೆ ನೀವು ನೋಡ್ತಿರ್ತೀರ ಪರಿಸ್ಥಿತಿಗಳು ನೋಡ್ತಿರ್ತೀರ. ದರ್ಶನ್ ಜೊತೆ ದಿನಕರ್ ಕಾಣಿಸ್ಕೋತಾ ಇಲ್ಲ, ದರ್ಶನ್ ಜೊತೆಲಿ ಅಮ್ಮ ಕಾಣಿಸ್ಕೋತಿಲ್ಲ ಅಂದಿದ ತಕ್ಷಣ ಅವರು ಪ್ರಾಬ್ಲಮ್ ಇದೆ ಅಂತ ನೀವು ಅನ್ಕೊತಾ ಇದ್ದೀರ. ಆ ಥರ ಇಲ್ಲ, ಎಲ್ಲದಕ್ಕೂ ಎರಡು ವ್ಯೂ ಇರುತ್ತೆ. ಒಂದು ನಿಮ್ಮ ವ್ಯೂ, ಇನ್ನೊಂದು ನಮ್ಮದು ಒರಿಜಿನಲ್ ವ್ಯೂ. ಸೊ ಆ ರೀತಿಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಸಣ್ಣ ಪುಟ್ಟದ ಈಗ ಮಾತಾಡ್ತಾ ಇರ್ತೀವಿ. ಈಗ ನಾವು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಅಲ್ಲಿ ಮಾತುಕತೆಗಳು ಆಗುತ್ತೆ. ಸ್ವಲ್ಪ ದಿನ ಒಂದು ಅರ್ಧ ಗಂಟೆ 1 ಅವರ್ ಮಾತು ಬಿಡೋದು, ಒಂದಿನ ಮಾತು ಬಿಡೋದು, ಅದು ನಡೆದಿದೆ. ಸೊ ಆ ಥರನೇ ಎವ್ರಿ ರಿಲೇಷನ್ಶಿಪ್ಪಲ್ಲಿ ಅದು ಇದ್ದೇ ಇರುತ್ತೆ. ಈಗ ನೀವು ಒಬ್ಬ ವ್ಯಕ್ತಿ ಅಂದಮೇಲೆ ನಿಮ್ಮದು ರಿಲೇಷನ್ಶಿಪ್ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಹೇಗೆ ನಡೆಯುತ್ತೆ ಹಂಗೇನೆ. ಹೆಸರು ಮಾಡಿದ್ದೀವಿ, ಒಂದು ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಹೆಸರಿದೆ ಅಂದಿದ ತಕ್ಷಣ ಅವ್ರ ವಿಚಾರಗಳು ಹೈಲೈಟ್ ಆಗುತ್ತೆ ಅಷ್ಟೇ, ಬೇರೆಯವ್ರ ವಿಚಾರಗಳು ಹೈಲೈಟ್ ಆಗಲ್ಲ. ಸೊ ನಾರ್ಮಲ್ ಒಂದು ಫ್ಯಾಮಿಲಿ ಹೇಗಿರುತ್ತೆ ಹಂಗೆ ನಮ್ದು ಸರ್. ಅದರಲ್ಲೇನು ತುಂಬ ವಿಭಿನ್ನವಾಗೇನು ನಾವೇನಿಲ್ಲ.